ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ಎಲ್ಲ ತಮ್ನೇಲಲ್ಲಿ ನೋಡಿದ್ದೀರಾ, ರೈಡಿಂಗ್ ಜಾಕೆಟ್ ಯಾವ ಥರ ಕ್ಲೀನ್ ಮಾಡೋದು ಅಂತ. ತುಂಬ ಜನ ರೈಡರ್ಸು ರೈಡಿಂಗ್ ಜಾಕೆಟ್ ತೊಗೊಂಡಿರ್ತೀರಾ, ಸೊ ಯಾರೋ ಕ್ಲೀನ್ ಮಾಡ್ತಾ ಇರಲ್ಲ. ಯೂಶ್ವಲಿ ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿ ಡೈರೆಕ್ಟ್ ಕ್ಲೀನ್ ಮಾಡ್ತಿರ್ತೀರಾ. ಆ ಥರ ಯಾರೋ ಕ್ಲೀನ್ ಮಾಡಬಾರ್ದು ರೈಡಿಂಗ್ ಜಾಕೆಟ್ನ ವಾಷಿಂಗ್ ಮಿಷಿನಲ್ಲಿ. ಸೊ ಯಾವ ಥರ ಕ್ಲೀನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಹತ್ರ ಇರೋ ರೈಡಿಂಗ್ ಜಾಕೆಟ್ ಬಂದು ಆಕ್ಸರ್ ನಿಂಬಾಸು. ಸೊ ನೋಡ್ಬೋದು ವಿಡಿಯೋನಲ್ಲಿ. ಇದ್ರದ್ದು ರಿವ್ಯೂ ಬಂದು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಹೋಗಿ ಒಂದು ಸಲ ನೋಡಿ. ಫಸ್ಟ್ ಸ್ಟೆಪ್ ಬಂದು ನಾವು ಇದ್ರೊಳಗಡೆ ಇರೋ ಪ್ರೊಟೆಕ್ಟರ್ಸ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ಸೊ ನೋಡ್ಬೋದು ಒಳಗಡೆ ಪ್ರೊಟೆಕ್ಟರ್ಸ್ ಇರುತ್ತೆ. ಪ್ರೊಟೆಕ್ಟರ್ಸ್ನೆಲ್ಲ ಫಸ್ಟು ರಿಮೂವ್ ಮಾಡ್ಕೊಳ್ಳಿ ವಾಶ್ ಮಾಡೋದಕ್ಕೂ ಮುಂಚೆ. ಸೊ ಅದನ್ನು ಹಾಕಿ ವಾಶ್ ಮಾಡಬಾರ್ದು. ಸೊ ನೋಡ್ಬೋದು ನೀವು ಪ್ರೊಟೆಕ್ಟರ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಪ್ರೊಟೆಕ್ಟರ್ಸ್ ಎಲ್ಲ ವಾಶ್ ಮಾಡೋಂಗಿಲ್ಲ, ಯಾಕಂದರೆ ಇದೆಲ್ಲ ಬಂದು ರಬ್ಬರ್ ಮೆಟೀರಿಯಲಲ್ಲಿ ಮಾಡಿರ್ತಾರೆ. ನೀವು ಇದೆಲ್ಲ ವಾಶ್ ಮಾಡೋದ್ರಿಂದ ಇದ್ರದ್ದು ಕ್ವಾಲಿಟಿ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎನಿವೇ ಆ್ಯಂಡ್ ಇದು ಒಳಗಡೆ ಇರೋದ್ರಿಂದ ಕೊಳೆ ಯಾವುದೂ ಆಗಿರೋಲ್ಲ. ಸೊ ಇದನ್ನು ರಿಮೂವ್ ಮಾಡಿ ನೀವು ವಾಶ್ ಮಾಡೋದಕ್ಕೂ ಮುಂಚೆ. ಸೊ ಪ್ರೊಟೆಕ್ಟರ್ಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಈ ಥರ ಜಿಪ್ಪೆಲ್ಲ ಓಪನ್ ಮಾಡ್ಕೊಳ್ಳಿ. ಜಿಪ್ಪೆಲ್ಲ ಓಪನ್ ಮಾಡಿ ಒಂದು ಸಲ ಒಳಗಡೆ ಚೆಕ್ ಮಾಡ್ಕೊಳ್ಳಿ, ಏನಾರು ಇದೆಯಾ ಅಂತ ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ಮೇನ್ ಜಿಪ್ ಏನಿದೆ ಇದನ್ನು ನೀವು ಫುಲ್ ಕ್ಲೋಸ್ ಮಾಡಬೇಕು. ಆ್ಯಂಡ್ ಒಂದು ನಿಮಿಷ, ಆ್ಯಂಡ್ ವೆಲ್ಕ್ರೋ ಏನಿದೆ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ಸೊ ಇವಾಗ ಯಾವ ಥರ ಕ್ಲೀನ್ ಮಾಡೋದು ತೋರಿಸ್ತೀನಿ ಬನ್ನಿ. ಸೊ ನೆಕ್ಸ್ಟು ಒಂದು ಬಕೆಟ್ ತೊಗೊಳ್ಳಿ. ಬಕೆಟಲ್ಲಿ ಒಂದು ಅರ್ಧದಷ್ಟು ನೀರು ಹಿಡ್ಕೊಳ್ಳಿ. ಅರ್ಧದಷ್ಟು ಅಂದರೆ ನಿಮ್ಮ ಜಾಕೆಟು ಅಜ್ಜು ಅಷ್ಟು. ನಿಮ್ಮ ಜಾಕೆಟ್ನ ಒಂದು 2 ಸಲ ಅಜ್ಜಬೇಕು ಈ ಥರ. ಸೊ ನೋಡ್ಬೋದು ವೀಡಿಯೋದಲ್ಲಿ ಜಾಕೆಟ್ನ ಒಂದು 2 ಸಲ ಅಜ್ಜುತ್ತಾ ಇದ್ದೀನಿ. ಸೊ ಇದೇನಕ್ಕೆ ಅಂದರೆ ಜಾಕೆಟ್ ಮೇಲೆಲ್ಲ ಧೂಳೆಲ್ಲ ಕೂತಿರುತ್ತಲ್ಲ, ಸೊ ಒಂದು ಸಲ ಕ್ಲೀನ್ ಆಗುತ್ತೆ ಅಷ್ಟೇ. ಸೊ ನೋಡ್ಬೋದು ನೀವು ಬರೀ ನೀರು ಅಜ್ಜಿದ್ದಕ್ಕೆ ಎಷ್ಟು ಕೊಳೆ ಇದೆ. ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಬಂದು ಇವಾಗ ರೈಡಿಂಗ್ ಜಾಕೆಟ್ನ ಒಂದು 10-15 ನಿಮಿಷ ನೆನೆಸ್ಕೊಬೇಕು ಡಿಟರ್ಜೆಂಟಲ್ಲಿ. ಸೊ ನಾನಿವಾಗ ಸರ್ಫ್ ಎಕ್ಸಲ್ ಲಿಕ್ವಿಡ್ ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ ಲಿಕ್ವಿಡ್ ಡಿಟರ್ಜೆಂಟೇ ತೊಗೊಳಕ್ಕೆ ಹೇಳ್ತೀನಿ, ಯಾಕಂದರೆ ನೀವೇನಾದರೂ ಪೌಡರ್ ಥರದ್ದು ಏನಾದರೂ ತೊಗೊಂಡ್ರೆ ಅದು ಕರಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಕರಗಿಲ್ಲ ಅಂದರೆ ನಿಮಗೆ ರೈಡಿಂಗ್ ಜಾಕೆಟಲ್ಲಿ ಪಾಕೆಟಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳ್ಕೊಳ್ಳುತ್ತೆ. ಸೊ ಲಿಕ್ವಿಡ್ ತೊಗೊಂಡು ನಿಮಗೆ ಎಷ್ಟು ಬೇಕೋ ರೈಡಿಂಗ್ ಜಾಕೆಟ್ಗೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನೊರೆ ಬರೋ ಥರ. ಸೊ ನೋಡ್ಬೋದು ಇವಾಗ ಮಿಕ್ಸ್ ಎಲ್ಲ ಮಾಡಿದ್ದೀನಿ, ನೊರೆ ಎಲ್ಲ ಬಂದಿದೆ ಸ್ವಲ್ಪ. ಇವಾಗ ನಮ್ಮ ರೈಡಿಂಗ್ ಜಾಕೆಟ್ ತೊಗೊಂಡು ನಾವು ಕ್ಲೀನಾಗಿ ನೀರೊಳಗಡೆ ಫುಲ್ಲು ಟಿಪ್ ಮಾಡಬೇಕು. ಒಂದು 10-15 ನಿಮಿಷ ಹೀಗೆ ನೀರೊಳಗಡೆ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಸೊ ಈ ಥರ ಪೂರ್ತಿ ರೈಡಿಂಗ್ ಜಾಕೆಟು ಮುಳುಗೋ ಥರ ನೀರು ಹಿಡ್ಕೊಳ್ಳಿ. ಸ್ವಲ್ಪ ಕಡಿಮೆನೂ ಹಿಡ್ಕೊಂಬೇಡಿ, ತುಂಬ ಜಾಸ್ತಿನೂ ಹಿಡ್ಕೊಂಬೇಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ನೋಡ್ಬೋದು ನೀವು ಒಂದು 10-15 ನಿಮಿಷ ಆಗಿದೆ. ಕೊಳೆ ಎಲ್ಲ ಆಲ್ಮೋಸ್ಟು ಫುಲ್ ಬಿಟ್ಟಿದೆ. ಇವಾಗ ರೈಡಿಂಗ್ ಜಾಕೆಟ್ನ ಒಂದು 4-5 ಸಲ ಜಾಲಿಸ್ಕೊಬೇಕು ಈ ಥರ. ಸೊ ಕ್ಲೀನಾಗಿ ಜಾಲಿಸ್ಕೊಳ್ಳಿ, ಸ್ವಲ್ಪ ಕೊಳೆ ಎಲ್ಲ ಹೋಗೋವರೆಗೂ ಸೇಮ್ ಇದೇ ಥರ. ಸೊ ಸೋಪ್ ವಾಟ್ರಲ್ಲಿ ಫುಲ್ಲು ಜಾಲಿಸ್ಕೊಂಡ್ಮೇಲೆ ರೈಡಿಂಗ್ ಜಾಕೆಟ್ದು ಜಿಪ್ಪೆಲ್ಲ ಇರುತ್ತಲ್ಲ, ಸೊ ಈ ಜಿಪ್ಪು ಮತ್ತು ವೆಲ್ಕ್ರೋನೆಲ್ಲ ನೀವು ಸಾಫ್ಟ್ ಟೂತ್ ಬ್ರಷಲ್ಲಿ ಈ ಥರ ಕ್ಲೀನ್ ಮಾಡ್ಕೊಬೋದು. ಸ್ವಲ್ಪ ಉಜ್ಜಿ ಸ್ವಲ್ಪ ಕ್ಲೀನ್ ಮಾಡ್ಕೊಬೋದು. ಧೂಳು ಕಲ್ಲು ಏನಾದ್ರು ಇದೆ ಅಂದರೆ ಸಾಫ್ಟ್ ಬ್ರಷ್ ಯೂಸ್ ಮಾಡಿ, ಹಾರ್ಡ್ ಬ್ರಷ್ ಎಲ್ಲ ಯೂಸ್ ಮಾಡಬೇಡಿ. ಸೊ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಜಿಪ್ಪು ಮತ್ತು ವೆಲ್ಕ್ರೋ ಎಲ್ಲ. ಆ್ಯಂಡ್ ನಿಮಗೆ ಬೇಕಿದ್ರೆ ಸ್ವಲ್ಪ ಡಿಟರ್ಜೆಂಟು ಇದ್ರ ಮೇಲೆ ಡೈರೆಕ್ಟ್ ಹಾಕ್ಕೊಂಡು ಸ್ವಲ್ಪ ಉಜ್ಜಿ ಕ್ಲೀನ್ ಮಾಡ್ಕೊಬೋದು. ಸೊ ನೋಡ್ಬೋದು ನೀವು ನೀರು ಎಷ್ಟು ಕೊಳೆ ಇದೆ ಅಂತ. ಆಲ್ಮೋಸ್ಟು 6-7 ಮಂತ್ಸಿಂದ ಕ್ಲೀನ್ ಮಾಡಿರಲಿಲ್ಲ. ಮಾನ್ಸೂನ್ ರೈಡು ಉಡುಪಿ ರೈಡೆಲ್ಲ ಆದಮೇಲೆ ಹಂಗೆ ಇವಾಗಲೇ ಕ್ಲೀನ್ ಮಾಡ್ತಾ ಇರೋದು. ನೀವು ಆವಾಗವಾಗ ಒಂದು 6 ಮಂತ್ಸ್ ಒನ್ಸ್ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ರೈಡಿಂಗ್ ಜಾಕೆಟು ಫುಲ್ಲು ಉಜ್ಜಿ ಸ್ವಲ್ಪ ಕೊಳೆ ಆಗಿರೋ ಜಾಗ ಎಲ್ಲ ಎಕ್ಸ್ಟ್ರಾ ಉಜ್ಜಿ ಕ್ಲೀನ್ ಮಾಡಿದ್ಮೇಲೆ ಇವಾಗ ಕ್ಲೀನ್ ವಾಟರಲ್ಲಿ ಜಾಲಿಸ್ಕೊಬೇಕು. ಸೊ ನೋಡ್ಬೋದು ಇವಾಗ ಕ್ಲೀನ್ ವಾಟರ್ ತೊಗೊಂಡು ಸ್ವಲ್ಪ ಜಾಲಿಸ್ತಾ ಇದ್ದೀನಿ. ಇಲ್ಲೇನಾಗುತ್ತೆ ಅಂದರೆ ಒಂದೇ ಸಲ ಸೋಪ್ ವಾಟ್ರೆಲ್ಲ ಪೂರ್ತಿ ಹೋಗೋದಿಲ್ಲ. ಒಂದು 2-3 ಸಲ ನೀವು ವಾಟರ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ವಾಟರ್ ಚೇಂಜ್ ಮಾಡಿ ಜಾಲಿಸಿ. ಸೊ ಆವಾಗ ಬೇಗ ಹೋಗುತ್ತೆ ಸೋಪ್ ವಾಟ್ರೆಲ್ಲ. ಸೊ ನೋಡ್ಬೋದು ನೀವು ಒಂದು 2-3 ಸಲ ನೀರು ಚೇಂಜ್ ಮಾಡಿ ಜಾಲಿಸಿದ್ದೀನಿ. ಸೋಪ್ ವಾಟ್ರೆಲ್ಲ ಆಲ್ಮೋಸ್ಟ್ ಹೋಗಿದೆ. ಸೊ ಇವಾಗ ಇದನ್ನು ಹ್ಯಾಂಗ್ ಮಾಡಬೇಕು. ಅದು ಯಾವ ಥರ ಹ್ಯಾಂಗ್ ಮಾಡಬೇಕು ತೋರಿಸ್ತೀನಿ ಬನ್ನಿ. ಸೊ ಲಾಸ್ಟ್ ಸ್ಟೆಪ್ಪು, ಜಾಕೆಟ್ ಅವರೇ ಕೊಟ್ಟಿರೋ ಹ್ಯಾಂಗರಲ್ಲಿ ನೆರಳಲ್ಲಿ ಹ್ಯಾಂಗ್ ಮಾಡಿ, ಡೈರೆಕ್ಟ್ ಸನ್ಲೈಟ್ಗೆ ಹ್ಯಾಂಗ್ ಮಾಡಬೇಡಿ. ಸೊ ದಟ್ ಜಾಕೆಟ್ ಕ್ವಾಲಿಟಿ ಕಮ್ಮಿ ಆಗೋದು ಆ್ಯಂಡ್ ಕಲರ್ ಡಿಮ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಹ್ಯಾಂಗ್ ಮಾಡಬೇಕಾದ್ರೆ ಜಿಪ್ಪೆಲ್ಲ ಓಪನ್ ಮಾಡಿ ಹ್ಯಾಂಗ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ರೈಡಿಂಗ್ ಜಾಕೆಟ್ ಕ್ಲೀನ್ ಮಾಡೋ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮದೇ ಯಾರೋ ಟಿಪ್ಸ್ ಏನಾದ್ರು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಥರ ಬೇರೆ ಬೇರೆ ವೀಡಿಯೋಗಳು ಹಾಕ್ತಾ ಇರ್ತೀನಿ, ನಿಮಗೆ ಮಾಹಿತಿಗಳು ತಿಳಿಸ್ಕೊಡ್ತಾ ಇರ್ತೀನಿ. ಆ್ಯಂಡ್ ಟ್ರಾವೆಲ್ ವ್ಲಾಗ್ಗಳು ಮಾಡ್ತಾ ಇರ್ತೀನಿ. ಬೆಂಗಳೂರು ನಿಯರ್ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಬೇರೆ ಬೇರೆ ವೀಡಿಯೋಗಳನ್ನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಸೊ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.